ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಬೀಚಿಗೆ ಹೋಗಿದ್ರಿ. ಇದು ಅಪ್ಪಾಚಿ ನಾನು ಹತ್ಕೊಂಡ್ಬಿಟ್ಟಿದ್ದು ನಮ್ಮಪ್ಪ. ಆಮೇಲೆ ಇದು ಮಳೆ ಬಂದಿತ್ತು ನಮ್ಮ ಮನೆ ಮುಂದೆ. ನಾ ತೋರಿಸ್ಕೊಂಬಂದ್ಬಿಟ್ಟಿದ್ದೆ ಸ್ಕೂಲಿಂದ, ಶಾಲೆಯಿಂದ. ಅದಕ್ಕೆ ಊರ ಕಡೆ ಎಲ್ಲ ಕೋಲ್ಡ್ ಇದ್ರೆ ಇಲ್ಲಿ ನೋಡ್ರಿ ಮಳೆ ಆಗಿದ್ದು. ಮಮ್ಮಿಯವ್ರಿಗೆ ಫೋನ್ ಹಚ್ಚಿ ಹೇಳಿದಾಗ ಭಾಳ ಥಂಡಿ ಇದ್ವಿ ಇಲ್ಲಿ ಅಂತಾರೆ. ನಮ್ಮಲ್ಲಿ ಮಳೆ ಆಗ್ಬಿಟ್ಟೈತೆ ನೋಡ್ರಿ ಚೆನ್ನೈ ಒಳಗೆ. ನೋಡ್ರಿ ಎಷ್ಟು ಮನೆ ಮುಂದೆ ಎಷ್ಟು ನೀರು ಬಂದಾವು. ಈಗ ಉಲ್ಟಾ ಪಲ್ಟಾ ಒಟ್ಟು ಈ ಕಡೆ ಕ್ಲೈಮೇಟ್. ಬಿಸಿಲು ಬಂದ್ರೆ ಜಗ್ಗರಿ ಬಿಸಿಲು ಬರ್ತೈತಿ, ಮಳೆ ಬಂದ್ರೆ ಈ ಥರ ಮಳೆ ಬರ್ತಿರ್ತೈತಿ. ನಾನು ಚೌಳಿಕಾಯಿ ಸೋಸಾಕತ್ತಿದ್ದೀನಿ ರೀ ಪಲ್ಯ ಮಾಡಕ್ಕೆ. ಚೌಳಿಕಾಯಿ ಪಲ್ಯ ಮಾಡೋಂಗಾಗಿತ್ತು, ತಿನ್ನೋಂಗಾಗಿತ್ತು. ಹಾಗಾಗಿ ನಮ್ಮ ವೈಶು ಕೀಲಾಡಿ ಮಾಡಾಕತ್ತೀರಿ ಬಂದು. ಸ್ಕೂಲ್ನಾಗ ಏನು ಹೇಳಿದ್ರಮ್ಮ ಇವತ್ತ? ಏನದು? ಟ್ರಾಫಿಕ್ ಜಾಮಿನ್ ಲೈಟ್. ಏನೇನಮ್ಮ ಅದು ಹೆಂಗದು? ರೆಡ್, ಯೆಲ್ಲೋ, ಗ್ರೀನ್. ರೆಡ್ ಅಂದ್ರೆ ನಿಂದ್ರುದು, ಯೆಲ್ಲೋ ಅಂದ್ರೆ ರೆಡಿ ಆಗೋದು, ಗ್ರೀನ್ ಅಂದ್ರೆ ಹೋಗೋದು. ಹೌದಲ್ಲಮ್ಮ, ಗುಡ್ ಗರ್ಲ್ ಅಮ್ಮ ವಯಸ್ಸು. ನಿಮ್ಮ ಸ್ಕೂಲ್ನಾಗ ಇವತ್ತು ಇದನ್ನ ಹೇಳ್ಯಾರನ? ಆಯ್ತಮ್ಮ. ಚೌಳಿಕಾಯಿ ಸೋಸು ದಿನ ಮುಗಿದಿರಲಿಲ್ಲ, ಜಾಸ್ತಿ ಇದ್ದು. ಹಾಗಾಗಿ ಚೌಳಿಕಾಯಿ ಸೋಸ್ಕೊಂತ ಕುಂತಿದ್ದೀನಿ ರೀ ವೈಷ್ಣವ್ ಜೋಡಿ ಮಾತಾಡ್ಕೊತ. ಮತ್ತು ಅದನ್ನ ಹುಡುಗ ಪಲ್ಯ ಮಾಡ್ಬೇಕಂತಂದ್ರೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬರೋ ಟೈಮ್ ಆಗಿತ್ತು. ಹಾಗಾಗಿ ಅಡುಗೆ ಮಾಡ್ಬೇಕಂತೇಳಿ ಅಡುಗೆ ಮಾಡಾಕತ್ನಿ. ಚಪಾತಿಗೆ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾಡಕ್ಕೆ ರೆಡಿ ಆದೀನಿ. ನೆಕ್ಸ್ಟ್ ಹುಡುಗಿ ಮಾಡಿಕೊಟ್ಟೆ ಅವರಿಗೆ. ನಮ್ಮ ವಿನ್ನೂಗೆ ಚಪಾತಿ ಅಂದರೆ ಇಷ್ಟ ರೀ, ರೊಟ್ಟಿ ಚಪಾತಿ. ನಮ್ಮ ವೈಷ್ಣವಿಗೆ ರೈಸ್ ಅಂದರೆ ಇಷ್ಟ. ಮತ್ತು ಹೊರಗೆ ಆಟ ಆಡಾಕತ್ತಿದ್ಲು ವೈಶು. ಹೊರಗೆ ಆಟ ಆಡಾತಿದ್ಲು, ನಾನು ಹಂಗೆ ಮಮ್ಮಿ ಜೋಡಿ ಮಾತಾಡ್ಕೊಂತ ಕುಂತಿದ್ದೆ. ನೋಡ್ರಿ ಇಲ್ಲಿ ಕ್ವಾರ್ಟರ್ಸ್ ಯಾವ ಥರ ಅದಾವು. ಕಲ್ಪಾಕಮ್ಮ ಗೋರ್ಮೆಂಟ್ ಕ್ವಾರ್ಟರ್ಸ್. ನಮ್ಮ ಕಡೆ ಈ ಥರ ಹೆಂಗಿರ್ತಾವೆ ಅನ್ನೋದು ಗೊತ್ತೈತಲ್ಲ ನಿಮಗೆ. ಜನತಾ ಮನೆ ಥರ ಇರ್ತಾವೆ. ಇಲ್ಲಿನೂ ಹಂಗೆ ಅದಾವೆ ರೀ. 2 ಕಡೆ ಬಾಗಿಲ ಅದಾವು, ಹಿಂದ್ಗಡೆ ಮುಂದ್ಗಡೆ ಬಾಗಿಲ ಅದಾವು. ಇವು ಇಷ್ಟು ಎಲ್ಲ ಕ್ವಾರ್ಟರ್ಸ್ ರೀ. ಇವು ಚೆನ್ನಾಗಿ ಕಲ್ಪಾಕಂಬ್ರಿ. ಹಂಗೆ ಹುಡುಗರು ಆಟ ಆಡಾಕತ್ತಿದ್ದು, ಆಟ ಆಡಿಸ್ಕೊಂತ ಮಕ್ಕಳು ನಮಸ್ತೆ ಎಲ್ಲರಿಗೂ. ನಾನು ಕನ್ನಡದಾಗ ಮಾತಾಡ್ತೀನಿ, ನಾನು ಹಿಂದಿ ಮಾತಾಡ್ತೀನಿ. ಏನು ಮಾಡಕತ್ತಿ? ಕ್ಯಾ ಕರ್ ರಹೆ ಹೋ? ಊಟ ಆಯ್ತಾ? ಖಾನಾ ಹೋ ಗಯಾ? ಕೈ ತೊಳ್ಕೊಂಡ್ಯಾ? हाथ धो लिया? मक्खन दिया? सो लिया? ब्रश दिया? ब्रश कर लिया? काल तलकन दिया? पैर धो लिया? मक्का तलकन दिया? मुंह धो लिया? ಅಪ್ಪಿ ನಿಮಗೆ ಪ್ರೋಗ್ರಾಮ್ ನೋಡ್ತೀರಲ್ಲ, ಯಾವ ಪ್ರೋಗ್ರಾಮ್ ಇಷ್ಟ? ನೀವು ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಅಂದರೆ ಇಷ್ಟ ನಿಮಗೆ? ಅದ್ರೊಳಗೆ ಯಾರ್ಯಾರು ಅದಾರ? ಇಲ್ಲಿ ಕಾವ್ಯ, ರಘು ಸರ್, ಆಮೇಲೆ ಸುದೀಪ್ ಸರ್, ಆಮೇಲೆ ಗೊತ್ತಾಗಲ್ಲ ಮತ್ತೆ ಯಾರದಾರಮ್ಮ? ಧ್ರುವಂತ್, ಹಾಂ, ಆಮೇಲೆ ರಕ್ಷಿತಾ ಇದಲ್ಲ, ಅದ ಸೀಕ್ರೆಟ್ ರೂಮ್ದಾಗ ಇದಾಳ. ಹಾಂ, ಮತ್ತೆ ಯಾರದಾರ? ಧ್ರುವಂತ್. ಹಾಂ, ಧ್ರುವಂತ್ ಹೇಳಿದೆ ಅಲ್ಲ ಈಗ. ಮತ್ತೆ ರಾಶಿಕಾ, ರಜತ್, ರಾಶಿಕಾ, ಚೈತ್ರ.
ಯಾರು ಚಲೋ ಆಡ್ತಾರಮ್ಮ? ಗಿಲ್ಲಿ ಗಿಲ್ಲಿ. ಯಾರು ಗೆಲ್ಲಬೇಕು? ಗಿಲ್ಲಿನ ಗಿಲ್ಲಿನ ಗೆಲ್ಬೇಕನಮ್ಮ? ನಮ್ಮ ಕಡೆದವ್ರು ಯಾರು ಗೆಲ್ಬೇಕು? ಮಾಲು ಮಾಳು ಗೆಲ್ಬೇಕನ್ನ? ಮಾಲು ಅಂತೇಳಿನ ವಶು ನಮ್ಮ ಕಡೆದವ್ರು ಯಾರು ಗೆಲ್ಬೇಕಮ್ಮ? ಮಾಲು ಮಾಳು. ಮಾಳು ಅನ್ನ. ಈಸ್ ಬ್ರಾಕಿಂಗ್. ಬರ್ಕಿಂಗ್ ಡಾಗ್. ಅದು ಕರೆಕ್ಟ್ ಆನ್ಸರ್ ಇಸ್ ಡಾಗ್. ಅದ್ವಾಗ ಹೆಸರು ಯಾವ್ದು ಒಂದು ಹೆಸರು ಇರ್ತೈತಲ್ಲ ಅದನ್ನ ಸರ್ಕಲ್ ಮಾಡಬೇಕು. Rita is playing with her doll. ರಿಯಾ ಏನ Rita. ರೀತಾ ರೀತಾ ಆಮೇಲೆ ಡಾಲ್. Rain spelling ಹೇಳ. RAIN Beer. BEAR Cold. CLOUD 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 Elephant. ELEPHANT elephant Stars. STARS stars Fill in the missing little letter to complete the words. I ಇದನ್ನ ಹೇಳ್ಬೇಕು. ಎಲ್ಲಿ ವಿನಾಯಕ ಸ್ನಾನ ಮಾಡಿ ಪೂಜೆ ಮಾಡಾಕತ್ತೇನೆ ರೀ, ಸ್ಕೂಲಿಗೆ ಹೋಗ್ಬೇಕಂತೇಳಿ. ಅವನದು ಟೆಸ್ಟ್ ಬೇರೆ ಇತ್ತು, ಹಾಗಾಗಿ ಮಮ್ಮಿ ನಾನು ಮಾಡ್ತೀನಿ ಪೂಜೆ ಅಂತಂದ. ಆಯ್ತಾಳಪ್ಪಾಜಿ ಮಾಡಂತಂದೆ. ಹಾಗಾಗಿ ಅವನ ಮಾಡಾಕತ್ತಿದ್ದೇನೆ ರೀ. ವೈಶು ಆಕೆಗೆ ನಿಲ್ಕೋದೂ ಇಲ್ಲ, ಆಕೆಗೆ ನಾವು ಹಚ್ಚೋದೂ ಇಲ್ಲ ರೀ, ಇನ್ನು ಸಣ್ಣಕದಾಳಕಿ. ಹಾಗಾಗಿ ವಿನಾಯಕನ ಮಾಡ್ತಿರ್ತಾನೆ. ವಿಭೂತಿ ಹಚ್ಕೊಂಡು ನಮ್ಗೆ ವಿಭೂತಿ ಇರ್ಲಿಕ್ಕಂದ್ರೆ ಎಲ್ಲಿದ್ದರೂ ವಿಭೂತಿ ನಾವು ಇಲ್ಲಂಕೂ ಸಿಗಲ್ಲ ವಿಭೂತಿ, ತಮಿಳ್ನಾಡಲ್ಲ. ಅಲ್ಲಿ ಊರಿಗೆ ಹೋದಾಗ ನಾವು ತಂದಿರ್ತೀವಿ, ಅವನ್ನ ತಂದು ನಮಗೆ ಊರ ಕಡೆ ಹೆಂಗೆ ಇದನ್ನು ಮಾಡ್ತಿರ್ತೀವಿ ಹಂಗೆ ಇಲ್ಲಿ ಮಾಡಿದಾಗ ನಮ್ಗೆ ಇದು ಅನಿಸ್ತೈತಿ. ಅಂದ್ರೆ ಎಲ್ಲ ಥರ ಒಟ್ಟು ಇಲ್ಲಿ ಏನು ಸಿಗೋದಿಲ್ಲ ಅಲ್ಲೆಲ್ಲ ನಾವು ಊರ ಕಡೆ ನಾವು ತೊಗೊಂಡು ಈ ಕಡೆ ಬಂದು ಅದೇನು ಸಂಪ್ರದಾಯ ಇರ್ತೈತಿ, ಪದ್ಧತಿ ಇರ್ತೈತಿ ಮಾಡ್ತಿರ್ತೀವಿ ನಾವು. ವಿನಾಯಕ ಸ್ಕೂಲಿಗೆ ಹೊಂಟ, ಹಂಗಾಗಿ ಶೂ ಹಾಕ್ಕೊಳಕತ್ತಿದ್ನ. Ay, ಕುಂದ್ರತಿದ್ಮೆ ಹೇ ಸರಿ ಸರಿ ಅಲ್ ಸ್ಕೂಲಿಗೆ ಹೊಂಟೀರಿ, ಮಮ್ಮಿ ಗಾಡಿ ಹೊಡ್ಯಾಕತ್ತಾರ. ಇಲ್ಲೊಂದು ರೋಡ್ ಸರಿ ಇಲ್ರಿ, ಪೈಪ್ ಹಾಕತ್ತಾರ್ರಿ. ಪಪ್ಪಿ ಇದಾರೆ ನೋಡಿ, ಅಲ್ಲಿ ಸಬ್ಜೆಕ್ಟ್ ನಾ ಎಲ್ಲಿಂದ ಇದು ತೊಗೊಂಡಿದ್ದೆ ಮೂಲಿ ಪಾರ್ಕಲ್ಲಿ. ನಮ್ಮ ಫ್ರೆಂಡು ಇಲ್ಲಿ ನೋಡ್ತಿದ್ದ ನನ್ನ ಜೋಡಿ. ಅಲ್ಲಿ ಮ್ಯಾಗ ಒಂದು ಟವರ್ ಐತೆ ನೋಡ್ರಿ, ಅದು ಅಲ್ಲಿ ಇದ್ರ ಮಗ್ಲ ಸಮುದ್ರ ಐತ್ರಿ, ಅಲ್ಲಿ ಸಮುದ್ರ
ನಮಸ್ತೆ. ನಾ ಇಲ್ಲಿ ಓದ್ಕೊಂಡು EVS ರೀ ಇದು. ನಾಳೀಗ ಓರಲ್ ಟೆಸ್ಟ್ ನೋಡ್ರಿ. ಏನು ಬೇಕಾದ್ರೆ ಏನೂ ಗೊತ್ತಾಗೋಲ್ರಿ. ಏನು ನೀವು ಮಾತಾಡ್ತೀನು ಇಲ್ಲಿ ನೋಡ್ರಿ. ಈಗಿನ ಡ್ರಾಯಿಂಗ್ ಏನು ಮಾಡಕತ್ತ. ಆಮೇಲೆ ನಮ್ಮ ಮಮ್ಮಿ ಇಲ್ಲೇ ಕಡಿಮೆ ಮಾಡಕತ್ತಲ್ರಿ. ಸೆಲ್ಫಿ ತೆಗಿಯಕ್ಕೆ ಹೋಗ್ಬೇಡ, ಬ್ಯಾಗ್ ತಗೋಬೇಕು. ಎಲ್ಲರಿಗೂ ಸೆಲ್ಫಿ ತಗೋದು ಚಲೋ ಬರ್ತೈತಲ್ಲ, ಫೋಟೋ ಹಾಕಕ್ಕೆ ಅದು ಆಗ್ತದೆ. ನಾನು ನೀವು ಮಾತಾಡಿದ್ದು ನಾನು ಕಲಿತೀನಿ. ಸೆಲ್ಫಿ ಎಲ್ಲರಿಗೂ ಸೆಲ್ಫಿ ತಗೊಂಡು ಚಲೋ ಬರೋದು. ಮ್ಯಾಗ ಎತ್ತಿಸ್ ಮಾಡಿ ಇಲ್ಲಿ ಕುಂತಾಳ ನೋಡ್ರಿ ನಮ್ಮ ಮಮ್ಮಿ ಕಡಿಮೆ ಮಾಡಕತ್ತಲ್ಲ. ಕ್ಯಾಮ್ರಾ ಇಲ್ಲೇ ಇಲ್ಲ. ಸರಿ ನೋಡ್ರಿ ಇಲ್ಲಿ ನೀ ಸೆಲ್ಫಿ ತಗೊಳಕ್ ಹೋಗ್ಬೇಡ, ಸೆಲ್ಫಿ ಚಲೋ ಬರಲ್ಲ. ಬ್ಯಾಕ್ ಸೈಡ್ ಮಾಡ್ಬೇಕು, ಹೌದಾ? ಮತ್ತೆ ಹೊಳ್ಸ್ಕೋಬೇಕು. ಇಡು 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 ನೋಡ್ರಿ. ನೋಡ್ರಿ ಇಲ್ಲಿ ತುಪ್ಪ ಏನೋ ಗೊತ್ತಿಲ್ಲ. ಗಾಡಿ ಮಮ್ಮ ಯವ್ವ ಬೇಸ್ಕೈತಿ ಬಿಡ್ರಿ. ನನ್ನ ಡ್ರಾಯಿಂಗ್ ತೋರಿಸ ಎಲ್ಲ ತೋರಿಸ್ಬೇಕು ನೋಡ್ರಿ. ಒಚ್ಚಿ ನೋಡ್ರಿ. ಮೆಹಂದಿ ಮಸ್ತ್ ಮಾಡಲ್ರಿ. ದೊಡ್ಡ ಹಾಕಿನಿ ಮೆಹಂದಿ ಮಸ್ತ್ ಹಾಕನ್ರಿ. ಹ್ಞೂ ಅಂತ ನೋಡ್ರಿ. What is pollinators? ಆನ್ಸರ್ ಹೇಳ್ರಿ. ನಾನು ಹೇಳ್ತೀನಿ. ಹುಚ್ಚಗೇನಿ pollinators ನಾ ಹೇಳ್ತೀನಿ ನೋಡ್ರಿ. Pollinators are insects that help flowers to make fruits and seeds. Next page. Which animal is not a biodegradable? Pollinators. Butterfly, yeah. Bird, yeah. Sparrow. Sparrow no pollinator. Fish, alla. Pollinator allo. Seeds. SETN. Seed. The steen. Pollinators help plants by conducting ಏನು ಗೊತ್ತಾಗಲ್ತರಿ. ಒಂದೇನು ಮಾಡ್ದು ರೀ ವಿಡಿಯೋದಾಗ ಜಗಳ ಮಸ್ತ್ ಮಾಡ್ತೀವಿ. ಅಂಬಾಸಿ ಇನ್ನೊಂದು ಬರ್ತಬೇಕೇನು
ಆಮೇಲೆ ಸೀರೆ ಐತೆ ನೋಡ್ದಮ್ ಸೀರೆ ಇಲ್ಲ ನೋಡಿ ಅದ್ರ ಹೆಸರು ಸೀರೆ ಐತಿವ್ರಿ ನಾವು ಹೀರೋ ಅಂತ ಕರೀತಾರೆ ನನ್ನ ಸೈಕಲ್ ಹೋಗ್ತಾ ಯವ್ವ ನನ್ನ ಸೈಕಲ್ ಹೋಗ್ತೀವಿ ನಿನ್ನೆ ಪೂಜೆ ಮಾಡಿದ್ರಿ ಸೈಕಲ್ ಇದು ಬಾ ಹೋಗ್ರೆ ನಿನ್ನ ಬಾ ಇಲ್ಲ ಬಲ್ ಇವನು ನನ್ನ ಚಪ್ಪಳೆ ಯಾಕೆ ಹೋಗ್ತಿ ಅವರು ಕತ್ತು ಮಾಡ್ತಾರೆ ರೇಟ್ ಹಂಗ ಮಮ್ಮಿ ಗಾಡಿ ಹೊಡಕ್ಕೆ ನಾವು ಕೊಟ್ಟರೆ ತಾಳ್ತೀವಿ ನಾವು ಕೇಂದ್ರೀಯ ವಿದ್ಯಾಲಯ ಸ್ವಲ್ಪ ಕಮ್ಮಿದಾಗ ಎಲ್ಲರೂ ನನಗೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಲ್ಲೊಂದು ಟವರ್ ಐತಲ್ಲ ಇದು ಅಲ್ಲಿ ಕರ್ಕೊಂಡು ಅವ ತೋರ್ಸಾತಾನಲ್ರಿ ಅದು ಕಂಪೌಂಡ್ ಹಿಂದ್ಗಡೆ ಅಂಥೇಳಿ ಅದು ಕಂಪೌಂಡ್ ಹಿಂದ್ಗಡೆ ಸಮುದ್ರ ಅದು ಸ್ಕೂಲ್ ಅವ್ರ ಕಂಪೌಂಡಿಗೆ ಹಚ್ಚೇನ ಐತಿ ಸ್ಕೂಲ ಇದು DA ಸ್ಕೂಲ ನೆಕ್ಸ್ಟ್ ಈ ಸ್ಕೂಲ್ ಮಗ್ಲನ KV ಸ್ಕೂಲ್ ಐತ್ರಿ ನಂಬರ್ 1 ಸ್ಕೂಲ್ KV ಸ್ಕೂಲ ಸಮುದ್ರ ಪಕ್ಕಕ್ಕೆ ಹಚ್ಚೇನ ಐತ್ರಿ ಇವ್ರದ್ದು ಸ್ಕೂಲ ಸಮುದ್ರದ ಕಂಪೌಂಡ್ ದೊಡ್ಡ ಕಂಪೌಂಡ್ ಹಾಕ್ಯಾರ ಅದ್ರ ಬಾಜುನ ಇವ್ರ ಸ್ಕೂಲ್ ಐತಿ ಅದು ಎಲ್ಲ ಸಮುದ್ರದ ಅಲೆಗಳು ಎಲ್ಲ ಹಿಂಗೆ ಸೌಂಡ್ ಮಾಡ್ತಿರ್ತಾವಲ್ಲ ನಮ್ಮ ಕ್ವಾರ್ಟರ್ಸಿಗೆ ಸಹಿತ ಕೇಳ್ತಿರ್ತೈತ್ರಿ ಅದು ಹಂಗೆ ಇಲ್ಲೇ ಸಮುದ್ರ ಪಕ್ಕಕ್ಕೆ ಅದೀವ್ರಿ ನಾವು ಹಾಗಾಗಿ ಅವ ಹೇಳಾಕತ್ತಿದ್ನ ನಿಮಗೆ ಪಡ್ ಮಾಡಾಕತ್ತಿದ್ದೀನಿ ರೀ ಅವ ಹೋಗುವಾಗಂಕ್ರೂ ಮಾಡೋಕ್ಕಾಗಲಿಲ್ಲ ಲೇಟ್ ಆಕೈತೆ ಅಂತೇಳಿ ಅವಾಗ ಏನಿದು ಮಾಡಿ ಕಳಿಸಿದ್ನಿ ಹಾಗಾಗಿ ಬರುವಾಗಾರ ತಿಂತಾರಂತೇಳಿ ಕೇಟ ನಮ್ಮ ಮನೆಯವ್ರಿಗೂ ಸ್ವಲ್ಪ ಮಾಡಿಕೊಡ್ಬೇಕು ಬಿಸಿ ಅಂತೇಳಿ ಮಾಡಾಕತ್ತಿದ್ನಿ ಎಷ್ಟು ಚಲೋ ಬರ್ತಾವೆ ನೋಡ್ರಿ ನೀವು ವಿನ್ನು ಸ್ಕೂಲಿಗೆ ಹೋದನ್ರಿ ಫ್ರೈಡೇ ಸ್ಯಾಟರ್ಡೇ ಸೇಮ್ ಡ್ರೆಸ್ ಇರ್ತೈತೆ ಅವಂದು ಉಳ್ಕೆ ಟೈಮ್ನಾಗ ಬೇರೆ ಡ್ರೆಸ್ ಇರ್ತೈತಿ ಹಾಗಾಗಿ ಅವ ಸ್ಕೂಲಿಗೆ ಹೋದ ವೈಶುಂದು ರಜೆ ಇರ್ತೈತ್ರಿ ಶನಿವಾರ ಅವ್ರ ಅಪ್ಪಾಜಿ ಆಕಿ ವೈಶು ಅವ್ರ ಅಪ್ಪಾಜಿನ ಡ್ಯೂಟಿಗೆ ಹೋಗಿರಲಿಲ್ಲ 12 ಗಂಟೆಗೆ ಡ್ಯೂಟಿ ಇತ್ತು ಅವ್ರದ್ದು ಹಾಗಾಗಿ ಅವ್ರಿಗೂ ಸ್ವಲ್ಪ ಬಿಸಿ ಮಾಡಿಕೊಡ್ಬೇಕಂತೇಳಿ ಕೆಟ್ಟ ವೈಶುಗೆ ಅವ್ರಿಗೆ ಹಾಕ್ಯದಂತೇಳಿ ಹಾಕಾಕತ್ತಿದ್ದೀನಿ ರೀ ಪಡ್ ಮಾಡಿಕೊಡಾಕತ್ತಿದ್ನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಪಡ್ಡು ಜಾಸ್ತಿ ನಾವು ನಿಜವಾಗ್ಲೂ ನಾವು ಆಯಿಲ್ ಎಷ್ಟು ಕಮ್ಮಿ ಹಾಕ್ತೀವಿ ಅದು ಚಲೋ ಬರೋದಿಲ್ಲ ಅದು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರನ ಚಲೋ ಬರ್ತಾವೆ ಪಡ್ಡು ಚಲೋ ಇರ್ತಾವೆ ಕರ್ಮ್ ಕುರ್ಮ್ ಅಂತಿರ್ತಾವೆ ನಾವು ಆಯಿಲ್ ಹಾಕೋದಿಲ್ಲಲ್ಲ ಅವು ತಳಕ್ಕೆ ಹಿಡ್ಕೊಂಡು ಬಿಡ್ತಾವ್ರಿ ಅವು ಹಾಗಾಗಿ ಮಾಡಿಕೊಡಾಕತ್ತಿದ್ನಿ ಅವ್ರಿಗೆ ಮತ್ತು ಇಲ್ಲಂಕ್ರೂ ಥಂಡಿ ಭಾಳ ಐತ್ರಿ ಬಿಸಿ ಮಾಡ್ಕೊಂಡು ತಿನ್ಲಿಕ್ಕಂದ್ರೆ ಸರಿನೂ ಅನಿಸೋದಿಲ್ಲ ಒಟ್ಟು ಸುಡುನ ಮಾಡ್ಕೊಂಡು ತಿನ್ಬೇಕು ಎಲ್ಲ ಹಂಗಾಗ್ಬಿಟ್ಟೈತಿ ಇಲ್ಲಿ ಕ್ಲೈಮೇಟ್ ಅದ್ರಾಗೊಂದು ಥಂಡಿ ಒಳಗೆ ಮಳೆ ಒಂದು ಅದ್ರಾಗ ಮನೆ ಒಳಗೆ ಕುಂತ್ಬಿಟ್ಟು ನಾನಂಕರು ಜಾಸ್ತಿ ಇನ್ನೊಂದು ಸ್ಕೂಲಿಗೆ ಕಳ್ಸೋದು ಕರ್ಕೊಂಬರೋದು ಅಷ್ಟೇ ಹೊರಗೆ ಹೋಗೋಕೆ ಇಷ್ಟ ಆಗವಲ್ತು ಹಂಗೈತ್ರಿ ಇಲ್ಲಿ ಕ್ಲೈಮೇಟ್ ನೋಡಿರಿ ಎಷ್ಟು ಚಂದ ಕಾಣಾಕತ್ತವ ಪಡ್ಡು ನನಗೂ ಇಷ್ಟ ನಮ್ಮ ಮಮ್ಮಿ ನಾವು ಸಣ್ಣವರಿದ್ದ ಮಾಡಿಕೊಡ್ತಿದ್ರಲ್ಲ ಪಡ್ಡು ಅಂದ್ರೆ ಭಾಳ ಇಷ್ಟಪಡ್ತಿದ್ವಿ ನಾವು ಹಾಗಾಗಿ ವೈಶುಗ ನಮ್ಮ ಮನೆಯವರಿಗೆ ಹಾಕಿ ಕೊಡಾಕತ್ತಿದ್ದೀನಿ ರೀ
ನಮ್ಮ ವಯಸ್ಸು ಶಟ್ಕೊಂಡಿದ್ದಳ್ರಿ ಅವತ್ತು. ಯಾಕಂದ್ರೆ ಅವ್ರ ಅಪ್ಪಾಜಿ ಮನ್ಯಾಗಿದ್ನಂದ್ರೆ ಬರೀ ಅದು ಕೊಡಿಸು ಇದು ಕೊಡು, ಬರೀ ಹೊರಗಿಂದನ. ಅದಕ್ಕೆ ನಾನು ಅಂದೆ, ಹೊರಗಿಂದ ಯಾಕೆ ಇವಾಗ ನಾಷ್ಟ ಮಾಡಿಕೊಡ್ತೀನಲ್ಲ ಮತ್ತೆ ಯಾಕೆ ಅಂತೇಳಿ ಬೆದರಿಸಿ ಕುಂದ್ರಿಸಿದ್ ನಾನು ವಯಸ್ಸನ್ನ. ಹಾಗಾಗಿ ನಾ ತಿನ್ನೋದಿಲ್ಲ ಅಂತ ಶಟ್ಕೊಂಡು ಕುಂತಿದ್ಲು. ಈಗ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಟ್ಟೆ ತುಂಬ ತಿನ್ನಿಸ್ಕೊಂಡ್ರೆ ಚಿಂತಿರೋದಿಲ್ಲ ರೀ. ಇರ್ಲಿಕ್ಕಂದ್ರೆ ಹುಡುಗರು ಏನು ಮಾಡ್ತಾವೆ, ಬರೀ ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಅದು ತೊಗೊಂಬರ್ತೀವಿ ಇದನ್ನು ತೊಗೊಂಬರ್ತೀವಿ, ಬರೀ ಇದಕ್ಕೆ ಗಂಟು ಬೀಳ್ತಾರೆ ರೀ ಅವರು. ಇರ್ಲಿಕ್ಕಂದ್ರೆ ಅವ್ರ ಅಪ್ಪಾಜಿ ನೋಡಿದ್ರೆ ಮುಗೀತು, ಅದು ಕೊಡ್ಸಪ್ಪಾಜಿ ಇದನ್ನು ಕೊಡ್ಸಪ್ಪಾಜಿ, ಬರೀ ಇದು ಮಾಡ್ತಾಳೆ ರೀ ನಮ್ಮ ಮನ್ಯಾಗ ವಯಸ್ಸು. ಹಾಗಾಗಿ ಬೆದರ್ಸ್ಕಾಟ ಮಾಡಿಕೊಡ್ತೀನಿ ತಡಿಯಮ್ಮ ಪಡ್ಡ ಅಂತೇಳಿ ಇದನ್ನು ಮಾಡಿದ್ದೆ, ಕುಂದ್ರಿಸಿದ್ದೆ. ಕಟ್ಕೊಂಡು ಕುಂತಿದ್ಲು. ಈಗ ಆಕಿನ ಫೇವ್ರೇಟ್ ರೀ, ಆದ್ರೂ ಒಲ್ಲೆ ಅಂತಾಳೆ ರೀ ಆಕೆ. ಒಲ್ಲೆ ನನಗೆ ಹೊರಗಿಂದನೇ ಬೇಕಂತೇಳಿ ನ್ಯಾಯ ಮಾಡಿದ್ಲು. ಅವ್ರ ಅಪ್ಪಾಜಿನೂ ಬೈದೆ, ಯಾಕೆ ಆಕಿ ಹೇಳ್ದಂಗೆ ಕೇಳ್ಬೇಕನ, ಈಗ ಹೊಟ್ಟೆ ತುಂಬ ತಿಂತಾಳಲ್ಲ, ಈಗ ಮಾಡಿಕೊಡತ್ತೀನಿಲ್ಲ, ಅದು ವೇಸ್ಟ್ ಆಗಿಬಿಡ್ತೈತೆ ರೀ ಇದು. ಈಗ ನಾವು ಆರಿಂದ ತಿನ್ನೋದು ಇಲ್ಲ, ಆರಿಂದ ಬಿಸಿ ಇದ್ದಾಗನ ಚಲೋ ಅಲ್ಲ ಅದು. ಹಾಗಾಗಿ ಚಟ್ನಿ ಅದು ರೆಡಿ ಮಾಡ್ಕೊಂಡು ಕೊಟ್ಟೀನಿ ರೀ ಅವರಿಗೆ. ಮತ್ತು ಒಬ್ಬರು ಕಸ್ಟಮರ್ ಬಂದಿದ್ದರು ಹೈಬ್ರೋ ಮಾಡಿಸ್ಕೊಳಕ್ಕೆ. ಹಾಗಾಗಿ ಅವ್ರಿಗೂ ಹೈಬ್ರೋ ಮಾಡಿದ್ದೀನಿ ರೀ. ನಾನು ಮನೆ ಒಳಗನ ಮಾಡ್ತೀನಿ ರೀ ಕ್ವಾರ್ಟರ್ಸ್ ಒಳಗೆ. ಯಾಕಂದ್ರೆ ಇದು ತಮಿಳ್ನಾಡು ಬೇರೆ ಸ್ಟೇಟ್, ಮತ್ತು ಹಾಗಾಗಿ ಹೊರಗೂ ನಮ್ದು ಮತ್ತು ಭಾಷೆ ಅದು ಪ್ರಾಬ್ಲಮ್ ಅಲ್ಲ. ಹಾಗಾಗಿ ಹೊರಗೆ ವ್ಯವಸ್ಥೆನೂ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ನಾವು ಇಲ್ಲೇ ಕ್ವಾರ್ಟರ್ಸ್ ಒಳಗನ ಕ್ವಾರ್ಟರ್ಸ್ ಇಲ್ಲೆಲ್ಲ ಜನನ ಬರ್ತಾರಂತೇಳಿ ನಮ್ಮ ಮನೆಯೊಳಗೆ ಮಾಡ್ತಿರ್ತಿದ್ದೆ. ವಿನ್ನು ಹೋದನ್ರಿ, ಅವ್ರ ಅಪ್ಪಾಜಿನ ಕರ್ಕೊಂಡು ಹೋದ್ರಿ ಇವತ್ತು. ಡ್ಯೂಟಿ ನೋಡ್ಕೊಂಡು ಮತ್ತು ಅವರು ಮಲ್ಕೊಂಡಿರ್ತಾರೆ, ನೈಟ್ ಡ್ಯೂಟಿ ಮಾಡಿ ಬಂದು. ಹಾಗಾಗಿ ನಾವು ಅವ್ರನ್ನ ಎಬ್ಸಕ್ಕೆ ಹೋಗೋದಿಲ್ಲ. ಅವ್ರು ಮಲ್ಕೊಂಡ್ರೆ ಅಂದ್ರೆ ನಾನೇ ಕಳಿಸ್ಬಿಡ್ತೀನಿ. ಮಾರ್ನಿಂಗ್ ಶಿಫ್ಟ್ ಇತ್ತು, ಹಾಗಾಗಿ ಅವರ ಹೋದ್ರು ಸ್ಕೂಲಿಗೆ ಕಳ್ಸೋಕೆ. ಮತ್ತೊಬ್ರು ಕಸ್ಟಮರ್ ಬಂದಿದ್ದರು ಹೈಬ್ರೋ ಮಾಡಿಸ್ಕೊಳಕ್ಕೆ. ಅವ್ರದ್ದು ಹೈಬ್ರೋ ಮಾಡಾಕತ್ತಿದ್ದೀನಿ ರೀ. ಅಂದ್ರೆ ಕ್ವಾರ್ಟರ್ಸ್ ಅಲ್ರಿ, ಹಂಗಾಗಿ ಮನೆಗೆ ಬರ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ ಬಂದು. ಗೊತ್ತು ಇದ್ದವ್ರು ಜಾಸ್ತಿ ಜನ, ಅಂದ್ರೆ ಕರ್ನಾಟಕದವರು ಜಾಸ್ತಿ ಜನ ಅದಾರ ಇಲ್ಲೇ. ಮತ್ತು ಬೇರೆ ಸ್ಟೇಟ್ನವರು ಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಏನು ರೀ, ಎಲ್ಲ ಕಡೆನೂ ಒಂದೊಂದು 5 ವರ್ಷ ನಾವು ಮತ್ತೆ ಬೇರೆ ಕಡೆ ಹಾಕ್ತಾರೆ ನಮ್ಮನ್ನು. ಹಾಗಾಗಿ ಎಲ್ಲಿ ಫಿಕ್ಸ್ನೂ ಇಡೋಕ್ಕೂ ಆಗಲ್ಲ ಹೊರಗೆ ನಾವು. ಹಾಗಾಗಿ ಸುಮ್ಮನೆ ಮನೆಯೊಳಗೆ ಕ್ವಾರ್ಟರ್ಸ್ ಜಾಸ್ತಿ ಅದಾವು, ಜಾಸ್ತಿ ಜನನೂ ಇದ್ದಾರೆ. ಹಾಗಾಗಿ ಎಲ್ಲಿ ಹೊರಗೆ ಹೋಗಲ್ಲ, ಈ ಕಡೆ ಬರ್ತಿರ್ತಾರೆ ಅವರು. ಹಾಗಾಗಿ ನಾನು ಮನ್ಯಾಗ ಮಾಡ್ತಿರ್ತೀನಿ. ಮತ್ತು ಇನ್ನೊಂದು 3 ತಿಂಗಳು ರೀ ಪೋಸ್ಟಿಂಗು ಬರ್ತೈತಿ. ಮತ್ತು ಬೇರೆ ಕಡೆ ಎಲ್ಲಿ ಹಾಕ್ತಾರೋ ಗೊತ್ತಿಲ್ಲ, ಮತ್ತು ಆ ಕಡೆ ಹೋಗ್ಬೇಕು. ಇದು ಏನಿದು ಡ್ಯೂಟಿ ಸೇಫ್ಟಿ, ಫ್ಯಾಮ್ಲಿಗೆಲ್ಲ ಸೇಫ್ಟಿ ಇರ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. CISF ಅಂದ್ರೆ ಸ್ಕೂಲ್ ಗೀಲ್ ಎಲ್ಲ ವ್ಯವಸ್ಥೆ ಇರ್ತೈತಿ. ಆದರೆ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊತ ಹೋಗ್ಬೇಕಲ್ಲ, ಅದೇ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಯಾಕಂದ್ರೆ ಸಾಮಾನು ಹೊತ್ಕೊಂಡು ಹೋಗೋದು ಮತ್ತು ಅಲ್ಲಿ ಶಿಫ್ಟ್ ಆಗೋದು, ಮಕ್ಕಳು ಸ್ಕೂಲೆಲ್ಲ ಹಾಳಾಕೈತಿ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಬೇರೆ ನಮ್ದೇನ್ರಿ ಇಲ್ಲಿ ಎಲ್ಲ ಗೊತ್ತಿದ್ದವ್ರು, ಅಂದ್ರೆ ಕರ್ನಾಟಕದವರು ಜಾಸ್ತಿ ಜನ ಅದಾರ ಇಲ್ಲಿ. ಹಿಂದಿಯವರು ಬೇರೆ ಸ್ಟೇಟ್ನವರು ಬರ್ತಿರ್ತಾರೆ. ಅಂದ್ರೆ ಜಾಸ್ತಿ ನನ್ನಂತೆಗೆ ಬರ್ತಾರೆ ಹೈಬ್ರೋ ಮಾಡ್ಸ್ಕೊಳಕ್ಕೆ. ಸೇಫ್ ಚೆನ್ನಾಗಿ ಮಾಡ್ತೀರಿ ನೀವು ಅಂತೇಳಿ ನನ್ನಂತೆಗೆ ಬರ್ತಿರ್ತಾರೆ. ಹೈಬ್ರೋ ಮಾಡ್ಸ್ಕೊಳಕ್ಕೆ ಫೇಶಿಯಲ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರದ್ದು ಫೆಸ್ಟಿವಲ್ ಏನಾರ ಹಿಂದಿಯವ್ರು ಇದ್ರೆ ಅವಾಗ ಜಾಸ್ತಿ ಬರ್ತಿರ್ತಾರೆ. ಹಿಂಗಾಗಿ ಬರ್ತಿದ್ನಿ. ಮೇಕಪ್ಪು ಅದು ಅವ್ರ ಪಾರ್ಟಿ ಮೇಕಪ್ಪು ಅದಿದ್ದಿದ್ರೆ ಹೋಗಿ ಬರ್ತಿದ್ದೆ, ನಾನು ಮಾಡ್ತಿದ್ದೀನಿ ರೀ. ನಮ್ಮದು ಫಸ್ಟ್ ಯೂನಿಟ್ ಮುಂಬೈ ರೀ, ನೆಕ್ಸ್ಟ್ ಕೇರಳ, ಇದು ನೆಕ್ಸ್ಟ್ ಈಗ ತಮಿಳ್ನಾಡು. ಈಗ ನೆಕ್ಸ್ಟ್ ಇದು ಮುಗ್ಯಾಕೆ ಬಂದ್ರಿ, ಇದ್ರ ನೆಕ್ಸ್ಟ್ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಇದು ನಾವು ಉದ್ಯೋಗ ಮಾಡ್ತೀವಂದ್ರೆ ಒಂದು ಕಡೆ ಶಿಫ್ಟಾಗಿ ನಾವು ಇದ್ರಂದ್ರೆ ನಮಗೆ ಒಳ್ಳೆ ಎಲ್ಲ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಇದು ಅನಿಸುತ್ತೆ. ಈಗ ನಾವು 5 ವರ್ಷಕ್ಕೊಮ್ಮೆ ಇದು ಮಾಡ್ಕೊತ ಹೋದ್ರಂದ್ರೆ ಈಗ ಮತ್ತು ಅಲ್ಲಿ ಜನನ ಮತ್ತು ನಾವು ಇದು ಮಾಡ್ಕೊಳ್ರಾಗನ ನಮ್ದು ಟೈಮ ಮುಗಿದ್ಬಿಡ್ತೈತಿ. ಹಾಗಾಗಿ ಏನೋ ನೋಡ್ಬೇಕು ರೀ ನಾವು. ಈಗ ನೆಕ್ಸ್ಟ್ ಕರ್ನಾಟಕಕ್ಕೆ ಹಾಕ್ತಾರಂತ ಹೇಳ್ಯಾರ, ಎಲ್ಲೆಲ್ಲಿ ಹಾಕ್ತಾರೆ ನೋಡಿಕೊಂಡು ಹೊರಗಡೆನ ಮಾಡೋ ವ್ಯವಸ್ಥೆ ಪಾರ್ಲರ್ದು ಮಾಡ್ಬೇಕಂತ ಆಸೆ. ಮತ್ತು ಮೇಕಪ್ದು ಸ್ಟುಡಿಯೋದು ಅದು ಸ್ವಲ್ಪ ಓಪನ್ ಮಾಡ್ಬೇಕು ಅನ್ನೋದೊಂದು ಐತಿ. ಹಾಗಾಗಿ ಬ್ರೈಡಲ್ ಮೇಕಪ್ ಎಲ್ಲ ಅಟೆಂಡ್ ಆಗಿರ್ತೀನಿ ರೀ ಊರಾಗೆಲ್ಲ. ನಾವು ಹೋದ್ರೆ ಬೇಸಿಗೆ ರಜಕ್ಕೆ ಹೋಗ್ಬೇಕಲ್ರಿ, ಆವಾಗನ ನಾನು ಮೇಕಪ್ ಆರ್ಟ್ ಹಿಡ್ಕೊಂಡಿರ್ತೀನಿ, ಮಾಡಿ ಬರ್ತೀನಿ. ಇಲ್ಲಿ ಎಲ್ಲ ಮಾಡ್ತಿರ್ತೀನಿ ನಾನು. ಮತ್ತು ಈಗ ರಜಕ್ಕೆ ಅಷ್ಟೇ ಹೋಗ್ಬೇಕಲ್ರಿ ನಾವು ಊರಿಗೆ.
ರಜಕ್ಕೆ ಅಷ್ಟೇ ಹೋಗ್ಬೇಕಲ್ರಿ ನಾವು ಊರಿಗೆ. ಹಾಗಾಗಿ ನಾವು ಊರ ಕಡೆ ಏನಿಲ್ಲ ಬಿಡು, ಊರ ಕಡೆ ಅದ ಅಲ್ಲೇ ಇದ್ದೂರಿಗೆ ನಾನು ಕೊಟ್ಟಿದ್ದು. ಹಾಗಾಗಿ ಊರಾಗ ಎಲ್ಲ ಜನ ಪರಿಚಯ ಹಂಗಿದ್ರು ನನಗೆ ಹೇಳ್ತಾರೆ ನಮ್ಮ ಊರಾಗ ಮೇಕಪ್ಪಿಂದು ಅದು ಅಲ್ಲಿ ಮಾಡ್ತಿರ್ತೀನಿ. ಎಲ್ಲಿ ಹೋದ್ರೂ ಒಟ್ಟು ನಮ್ಮ ಉದ್ಯೋಗ ಅಷ್ಟು ಕಂಟಿನ್ಯೂ ಮಾಡ್ಕೊತ ಹೋಗ್ಬಿಡೋದು ನೋಡ್ರಿ ಒಟ್ಟು. ಹಾಗಾಗಿ ಇನ್ನೊಂದು 2 ಮಂತ್ ನೆಕ್ಸ್ಟ್ ಜೂನ್ ಅನ್ನೋರಾಗ ಮತ್ತು ನೆಕ್ಸ್ಟ್ ಪೋಸ್ಟಿಂಗ್ ಬರ್ತೈತೆ ನಮ್ದು ಹೈಬ್ರೋದು. ಹಂಗಾಗಿ ನಿನ್ನಂತಕ್ಕೆ ಬರ್ತೀವಿ ರೀ ನಾವು ಊರಿಗೆ ಹೋದ್ನಂದ್ರೆ ಫೋನ್ ಮಾಡ್ತಾರೆ ನೋಡ್ರಿ ಅವ್ರು, ನೀ ಯಾವಾಗ ಬರ್ತಿ, ನಾ ಬೇರೆದವ್ರ ಕಡೆ ಮಾಡಿಸ್ಕೊಳ್ಳಲ್ಲ, ನಿಮ್ಮ ಹತ್ರ ಮಾಡಿಸ್ಕೊತೀನಿ ನಾನು ಅಂತಾರೆ ರೀ ಅವರು. ಹಾಗಾಗಿ ಮತ್ತೇನು ಮಾಡೋದು ಪಾಪ, ಈಗ ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಕುಂತಿರ್ತಾರಲ್ಲ. ಹಾಗಾಗಿ ನಮ್ಮ ಕಾಯಂ ಕಸ್ಟಮರ್ ಅದಾರ ರೀ. ಹಾಗಾಗಿ ಏನು ಇದು ಇಲ್ಲ, ಎಲ್ಲಿ ಹೋದ್ರೂ ಬರ್ತಾರೆ. ಸರಿ ರೀ, ಮತ್ತೆ ವಿಡಿಯೋ ಮಾಡೋಣಂತ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ಫ್ರೆಂಡ್ಸ್. ಬಾಯ್ ಬಾಯ್ ಎಲ್ಲರಿಗೂ.